ನೆಕ್ಸ್ಟ್ ಮ್ಯಾಚ್. ಮೌನೇಶ್ ಬಡಿಗೇರ್ ಅವರಿಗೆ ಹನುಮಂತ್ ಭಟ್ಟಾರ್ ಅವರಿಂದ ಮಾಲಾರ್ಪಣೆ ಹಾಗೂ ಸವಿನೆನಪಿನ ಕಾಣಿಕೆ ನೀಡಿ ಗೌರವಿಸ್ತಾ ಇದ್ದಾರೆ. हॅलो, ओमकार नागेश, बारामती संघ आपला सामना होणार नाही आहे, आपण तयार होऊ नका. बारामती संघ आपला सामना होणार नाहीये. ಬಸವರಾಜನ ಸಿರಗಾಪಗೌಡರವರನ್ನ ಹಾಗೇನೆ ಅನಿಲನ್ನ ಬತ್ತೀರ್ ಅವರನ್ನ ಕೂಡ ನಾವು ವೇದಿಕೆಗೆ ಆಹ್ವಾನಿಸ್ತಾ ಇದೀವಿ. ಆ ಮನೆಯರು ಕೂಡ ವೇದಿಕೆಗೆ ಆಗಮಿಸಬೇಕೆಂದು ತಮ್ಮಲ್ಲಿ ವಿನಂತಿಸ್ತಾ ಇದೀವಿ. ಅವರಿಗೆ ಮೌನೇಶ್ ಡೊಂಗ್ರೇರವರಿಂದ ಸವಿನೆನಪಿನ ಕಾಣಿಕೆ ಕೊಡುವುದರೊಂದಿಗೆ ಹಾಗೇನೆ ಮಾಲಾರ್ಪಣೆ ನೀಡಿ ಅವರನ್ನ ಈ ಒಂದು ಕಾರ್ಯಕ್ರಮದಲ್ಲಿ ಬರಮಾಡಿಕೊಳ್ತಾ ಇದ್ದಾರೆ. महालक्ष्मी बेकेरी कुंचमल मल्लू ताऊ तयार जय महाकाली चिंचली, जय महाकाली चिंचली वर्षे महालक्ष्मी बेकेरी चंदू तयार बेकेरी चंदू मल्लू तयार मल्लू तयार ओके तयार. बारामती आपला सामना होणार नाही आहे. ओमकार नागेश आपला सामना होणार नाही, आपण तयार होऊ नका. ಎಸ್ ಪಂದ್ಯ ಆರಂಭದಲ್ಲಿ ಬಹಳ ಒಂದು ರೋಚಕವಾದ ಪಂದ್ಯ ನೆಡಗುಂದಿ ಮತ್ತು ಬೆಳಗುಂದಿ. ಮತ್ತೊಮ್ಮೆ ನೆಡಗುಂದಿ ತಂಡದ ಪರವಾಗಿ ಪ್ರಮುಖ ದಾಳಿಗಾರ ಮಾರುತಿ ಯಶಸ್ಸು ಆಗುತ್ತಾ ಇದರಲ್ಲಿ. ಆರಂಭದಲ್ಲಿ ಒಂದು ಅಂಕದ ಸಂಪಾದನೆಯೊಂದಿಗೆ ತಂಡದ ಖಾತೆಯನ್ನ ತೆರೀತಾ ಇದ್ದಾರೆ. ಪುನೀತ್ ಡಾಂಗೆ ಅವರು ವೇದಿಕೆಗೆ ಆಗಮಿಸಬೇಕೆಂದು ತಮ್ಮಲ್ಲಿ ವಿನಂತಿಸ್ತಾ ಇದ್ದೀವಿ. ಅವರನ್ನ ಕೂಡ ನಾವು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀವಿ. ಆ ಪ್ಲಾಸ್ಟಿಕ್ ತೆಗೆರಿ. ಮತ್ತೊಮ್ಮೆ ಮಾರುತಿ ನೆಡಗುಂದಿ ತಂಡದ ಪರವಾಗಿ ಪುನೀತ್ ಡಾಂಗೆ ಅವರಿಗೆ ಸಾಗರ್ ಮಲ್ಲಾಜುರವರಿಂದ ಮಾಲಾರ್ಪಣೆ ಹಾಗೂ ಸವಿನೆನಪಿನ ಕಾಣಿಕೆ ನೀಡಿ ಅವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತಾ ಇದ್ದಾರೆ. ಇಲ್ಲಿ ಮತ್ತೊಮ್ಮೆ ನೆಡಗುಂದಿ ತಂಡದ ಪರವಾಗಿ ನೆಡಗುಂದಿ ತಂಡದ ಪ್ರಮುಖ ದಾಳಿಗಾರ ಎಚ್ಚರಿಕೆ ಹೆಜ್ಜೆ ನೀಡುತ್ತಾ ವಾಪಸ್ ಆಗುತ್ತಾ ಇದ್ದಾರೆ. 2-2 ಸಂಬಲ ಡೋಡಾಯ್ ಟಾಡ್ರಾಯ್ ಡಿಸಾಡ್ರಾಯ್ ಬೆಳಗುಂದಿ ಡಿಸಾಡ್ರಾಯ್. ಸಂತೋಷ್ ಹಿಂದೇರ್ ಅವರು ವೇದಿಕೆಗೆ ಆಗಮಿಸಬೇಕೆಂದು ತಮ್ಮಲ್ಲಿ ವಿನಂತಿಸ್ತಾ ಇದ್ದೀವಿ. ಪ್ರೀತ ಸಂತೋಷ್ ಹಿಂದೇರ್ ಅವರನ್ನ ಕೂಡ ನಾವು ವೇದಿಕೆಗೆ ಆಹ್ವಾನಿಸ್ತಾ ಇದೀವಿ. ಆಹ್ವಾನಿಯರು ಕೂಡ ವೇದಿಕೆಗೆ ಬರಬೇಕು. ಅಂಕಣದ ಒಳಭಾಗದಲ್ಲಿ ಕರ್ನಾಟಕ ವರ್ಸಸ್ ಮಹಾರಾಷ್ಟ್ರ. ಕರ್ನಾಟಕದ ಪರವಾಗಿ ನೆಡಗುಂದಿ ಇದ್ರೆ, ಮಹಾರಾಷ್ಟ್ರದ ಪರವಾಗಿ ಬೆಳಗುಂದಿ ತಂಡ ಅಂಕಣದಲ್ಲಿ. ಮತ್ತೊಮ್ಮೆ ನೆಡಗುಂದಿ ಪರವಾಗಿ ದಾಳಿಯಲ್ಲಿ ಮಹಾಲಕ್ಷ್ಮಿ ಬೇಕೇರಿ ವಿರುದ್ಧ ಜೈ ಮಹಾಕಾಲಿ ಚಿಂಚಲಿ. ಇದು ನಿಮಗೆ ಎರಡನೇ ಕರೆ, ತಾವು ಸಿದ್ಧತೆಯಲ್ಲಿ ಇರಬೇಕು. ಸಂತೋಷ್ ಹಿಂದೇರ್ ಅವರಿಗೆ ಕೂಡ ಪುನೀತ್ ಡಂಗೇರ್ ಅವರಿಂದ ಮಾಲಾರ್ಪಣೆ ಹಾಗೂ ಕಾಣಿಕೆ ಕೊಡುವುದರೊಂದಿಗೆ ಈ ಕಾರ್ಯಕ್ರಮದಲ್ಲಿ ಬರಮಾಡಿಕೊಳ್ತಾ ಇದ್ದಾರೆ. ಅವರಿಗೂ ಕೂಡ ಆಯೋಜಕರ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀವಿ. ಡೋಡಾಯ್ ನೆಡಗುಂದಿ ಪರವಾಗಿ ಡೋಡಾಯ್ ದಾಳಿಯನ್ನು ಎದುರಿಸ್ತಾ ಇದ್ದಾರೆ ಮಾರುತಿ. ಟಾಡ್ರಾಯ್ ಡಿಸಾಡ್ರಾಯ್ ಡೋಡಾಯ್ ದಾಳಿ ಇದೆ. ಅಂಕ ಪಡೆಯಲೇಬೇಕಾದ ಒತ್ತಡ, ಅಂಕದ ಹುಡುಕಾಟದಲ್ಲಿ ಆಟಗಾರ ಇಂಜಾಗದಿಂದ ಟ್ಯಾಕಲ್ ಮಾಡಲಿಕ್ಕೆ ಪ್ರಯತ್ನದಲ್ಲಿ ಮಿಸ್ಟೇಕ್ ಆಗ್ತಾ ಇದೆ. ಮಲ್ಲಿಕಾರ್ಜುನ್ ಸಾಳಂಕೆ ಗ್ರಾಮ ಪಂಚಾಯತ್ ಸದಸ್ಯರು ಬೆಕ್ಕೇರಿ ಅವರಿಗೆ ಚಂದು ನಾನಪ್ಪಗೌಡ್ರವರಿಂದ ಮಾಲಾರ್ಪಣೆ ಹಾಗೆಯೇ
ಕಾಣಿಕೆ ನೀಡುವುದರೊಂದಿಗೆ ಅವರನ್ನ ಕಾರ್ಯಕ್ರಮದಲ್ಲಿ ಗೌರವಿಸ್ತಾ ಇದ್ದಾರೆ. ಮತ್ತೆ ಮುಂದಿನ ವರ್ಷ ಇದೇ ತರ ನಿಮ್ಮ ಸಹಕಾರ ಪ್ರೋತ್ಸಾಹ ಸದಾಕಾಲ ಇರಲಿ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಕೂಡ ಶುಭ ಹಾರೈಸ್ತಾ ಇದ್ದೀವಿ. ಮತ್ತೊಮ್ಮೆ ಬೆಳಗುಂದಿ ತಂಡದ ಪರವಾಗಿ ಮತ್ತೊಂದು ಬಲಿಷ್ಠವಾದ ಟ್ಯಾಕಲ್ ಆಗ್ತಾ ಇದೆ ರೈಟ್ ಕಾರ್ನರ್ ವಿಭಾಗದಲ್ಲಿ. +1 + 2 3.2 ನೆಡಗುಂದಿ ಹಾಫ್ ಟೈಮ್ ಬರ್ತಾ ಇದ್ದೀನಿ ಮಧ್ಯಂತರ. ಮತ್ತೊಮ್ಮೆ ನೆಡಗುಂದಿ ಬೆಳಗುಂದಿ ತಂಡದ ಆಟಗಾರ ನೆಡಗುಂದಿ ತಂಡದ ಮೇಲೆ ಬಲಿಷ್ಠವಾದಂತ ಟ್ಯಾಕಲ್ ಆಗ್ತಾ ಇದೆ. ಪರವಾಗಿ ಹಾಲಪ್ಪ ತಂಡದ ಸಪಡಿಯು ದಾಳಿಗಾರ. ಪ್ರಯತ್ನ ಮಾಡ್ತಾ ಇದ್ದಾರೆ, ಯಾವುದೇ ಅಂಕದ ಸಂಪಾದನೆ ಇಲ್ಲ. ಅಂಕ ನಡೆದ ಕಾರಣ ಡಿಫೆನ್ಸ್ ಅನ್ನು ಚೆಕ್ ಮಾಡಿ ಮರಳಿ ಸಮಯ ವ್ಯರ್ಥಕ್ಕೆ ಮುಂದಾಗಿ ವಾಪಸ್ ಆಗ್ತಾ ಇದ್ದಾರೆ. ಇಲ್ಲಿ ಮತ್ತೊಮ್ಮೆ ದಾಳಿ ಭಾಗದಲ್ಲಿ ಬೆಳಗುಂದಿ ತಂಡದ ಪರವಾಗಿ ಗುರುತಿಸಿಕೊಂಡು जय मां काली चिंचली ಇದಕ್ಕೆ ಕೊನೆ ಕರೆ ಚಿಂಚಲಿ ಮತ್ತು ಬೆಕ್ಕಿರಿಯೇ ಬರಪ್ಪ ಜಲ್ದಿ ಬರಬೇಕು. ಮಹಾಲಕ್ಷ್ಮಿ ಬೆಕ್ಕಿರಿಯೇ ಜೈ ಮಾं काली ಚಿಂಚಲಿ ಈ ಎರಡು ತಂಡ ಮೈದಾನದಲ್ಲಿ ಬರಬೇಕು. ಅದಾದ ನಂತರ ಬದಮೆ ಪುಣೆ ವರ್ಸಸ್ ಬೆಲ್ಗಾಂ ಡಿಸ್ಟ್ರಿಕ್ಟ್ ಬಟ್ ಟೀಮ್ ಪ್ಲೀಸ್ ಗೆಟ್ ರೆಡಿ. ಫಸ್ಟ್ ಕಾಲ್ बदामे पुणे वर्सेस बेलगाम डिस्ट्रिक्ट. ज्ञानेश्वर कुठे आपण पुणे संघ ज्ञानेश्वर कुठे हात वर करा. पुणे संघ ज्ञानेश्वर ಮತ್ತೊಮ್ಮೆ ಮಾರುತಿ ನೆಡಗುಂದಿ ತಂಡದ ಪ್ರಮುಖ ದಾಳಿಗಾರ ಆಕಾರದಲ್ಲಿ अजून एक झाल्यावर आहे हे नव्हते झालं की एक झालं तुमचे तयार राहा. Do or die. Third right, decide right. Last 4 minutes go. What 5 ನಿಮಿಷ. The last 5 minutes go. Both the team captains are coach remaining 5 minutes play. शेवटचे 5 मिनिट. Do or die ದಾಳಿಯಲ್ಲಿ ಮತ್ತೊಮ್ಮೆ ಯಶಸ್ಸು ಕಾಣ್ತಾ ಇದ್ದಾರೆ. ಮತ್ತೊಂದು ಬಲಿಷ್ಠವಾದ ಟ್ಯಾಕಲ್ ಆಗ್ತಾ ಇದೆ. ಅನಿಲ್ ಮತ್ತು ಕರಿಯಪ್ಪ ಅವರ ಕಾಂಬಿನೇಷನ್ ಟ್ಯಾಕಲ್ ಅಂತ ಹೇಳ್ಬೋದು. ಹೊಂದಾಣಿಕೆ ಹಿಡಿತಕ್ಕೆ ಮುಂದಾಗ್ತಾ ಇದೆ. ಸುಪಟಿಕಲ್ ಆಡಿದೆ ಮತ್ತೊಮ್ಮೆ ಹಾಲಪ್ಪ. चिंचली इथे तुमचे कोणे करे
ಇಲ್ಲಿ ಮತ್ತೊಮ್ಮೆ ಬೆಳಗುಂದಿ ತಂಡದ ಪರವಾಗಿ ವೇಗದ ದಾಳಿಗಾರ ದಯವಿಟ್ಟು ನಿಂತ ಎಲ್ಲ ಪ್ರೇಕ್ಷಕರು ಗ್ಯಾಲರಿಯಲ್ಲಿ ಆಸೀನರಾಗಿ ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಬೇಕು. ಆದ್ಮೇಲೆ ನಿಮ್ಗೋಸ್ಕರ ಅಭೂತಪೂರ್ವ ಗ್ಯಾಲರಿ ವ್ಯವಸ್ಥೆ ಇದೆ. ತಾವೆಲ್ಲರೂ ಕೂಡ ಗ್ಯಾಲರಿಯಲ್ಲಿ ಕುಳಿತುಕೊಂಡು ಪಂದ್ಯಾವಳಿಯನ್ನು ಆಲಿಸಬೇಕೆಂದು ತಮ್ಮಲ್ಲಿ ವಿನಂತಿಸ್ತಾ ಇದ್ದೀವಿ. ಕೊನೆ 3 ನಿಮಿಷ. 10 ವರ್ಷಗಳ ನಂತರ ಬೆಕ್ಕೇರಿ ಗ್ರಾಮದಲ್ಲಿ ಇತಿಹಾಸವೇ ಸೃಷ್ಟಿಯಾಗುವಂತಹ ಒಂದು ಕಬಡ್ಡಿ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದಾರೆ. ಈ ಆಯೋಜನೆ ಆಗಲಿಕ್ಕೆ ಕಾರಣೀಕರ್ತರು ಪಂದ್ಯಾವಳಿಗೆ ಸಂಪೂರ್ಣ ಸಹಕಾರ ಜೊತೆಗೆ ಪ್ರೋತ್ಸಾಹ ನೀಡಿ ನಮ್ಮ ಮಹಾಲಕ್ಷ್ಮಿ ಬೆಕ್ಕೇರಿ ಕಬಡ್ಡಿ ತಂಡಕ್ಕೆ ಮಾಜಿ ಆಟಗಾರರಿಗೆ ಹಾಲಿ ಆಟಗಾರರಿಗೆ ಬೆನ್ನಿಗೆ ಬೆನ್ನು ನೆತ್ತಿ ಹೆಗಲಿಗೆ ಹೆಗಲು ಕೊಟ್ಟು ಅವರಿಗೆ ಯಾವುದೇ ತರಹದ ಕುಂದು ಕೊರತೆ ಆಗದಂತೆ ನೋಡಿಕೊಂಡಿರುವಂತಹ ನಮ್ಮ ರಾಜ್ಯದ ಪ್ರಭಾವಿ ನಾಯಕರು, ನಮ್ಮ ಜಿಲ್ಲೆಯ ಪ್ರಭಾವಿ ರಾಜಕೀಯ ನಾಯಕರು, ಕರ್ನಾಟಕ ರಾಜ್ಯ ಸರ್ಕಾರದ ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿರುವಂತಹ ಸನ್ಮಾನ್ಯ ಶ್ರೀ ವಿವೇಕಣ್ಣ ಪಾಟೀಲ್ ರವರ ಸಹಕಾರದೊಂದಿಗೆ ಹಾಗೆಯೇ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಈತ ಐಕಾನ್ ಎಂದೇ ಖ್ಯಾತಿಯಾಗಿರುವಂತಹ ಯುವಮಾನ್ಯ ಸನ್ಮಾನ್ಯ ಶ್ರೀ ಪ್ರಣಯಣ್ಣ ಪಾಟೀಲ್ ಅವರ ನೇತೃತ್ವದಲ್ಲಿ ನಡೀತಕ್ಕಂತಹ ಈ ಒಂದು ಕಬಡ್ಡಿ ಪಂದ್ಯಾವಳಿಗೆ ಅಭೂತಪೂರ್ವ ಸಹಕಾರ ಜೊತೆಗೆ ಪ್ರೋತ್ಸಾಹ ನೀಡಿರುವಂತಹ ಎಲ್ಲ ಕೊಡುಗೆ ದಾನಿಗಳಿಗೂ ಕೂಡ ಅವರಿವರ ಎಣ್ಣದೆ ಎಲ್ಲರಿಗೂ ಕೂಡ ಮಹಾಲಕ್ಷ್ಮಿ ಕಬಡ್ಡಿ ತಂಡ ಬೆಕ್ಕೇರಿಯವರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ. ನಿಮ್ಮ ಪ್ರೋತ್ಸಾಹ, ನಿಮ್ಮ ಪ್ರಯತ್ನ ಪ್ರತಿ ವರ್ಷ ಇದೇ ಹೀಗೆ ಇರಲಿ ಅಂತ ಹಾರೈಸೋಣ. ಆದ್ಮೇಲೆ ಸೂಪರ್ ರೈಡ್ ಆಗ್ತಾ ಇದೆ. ಇಲ್ಲಿ ಮಹಾಲಕ್ಷ್ಮಿ ಬೆಕ್ಕೇರಿ ತಂಡವರು ಮೈದಾನದಲ್ಲಿ ಬರಬೇಕು. ಬನ್ನಿ. ಮಹಾಲಕ್ಷ್ಮಿ ಬೆಕ್ಕೇರಿ ತಂಡ ವಿರುದ್ಧ ಜೈ ಮಾಕಾಲಿ ಚಿಂಚಲಿ. ಮತ್ತೊಂದು ಬಲಿಷ್ಠವಾದ ಟ್ಯಾಕಲ್ ಆಗ್ತಾ ಇದೆ. ನಿಧಾನಗತಿಯಲ್ಲಿ ಪಂದ್ಯ ಕಮ್ ಬ್ಯಾಕ್ ಮಾಡ್ತಾ ಇದ್ದಾರೆ. 19-8 ಪಂದ್ಯ ಸೂಪರ್ ಟೆಕಲ್ ಆಡಿದ ಅದ್ಭುತವಾದ ಟ್ಯಾಕಲ್ ಬರ್ತಾ ಇದೆ. ಇಲ್ಲಿ ಕಾದ್ ನೋಡ್ಬೇಕು. ಇಲ್ಲಿ ಲೈನ್ ನಂಬರ್ ಏನೋ ಹೇಳ್ತಾ ಇದ್ದಾರೆ. ವೇಟ್ ಮಾಡಿ ಕೇಳಿ ಸರ್. ಆನ್ ಇರ್ತದೆ, ಶೆಲ್ಫ್ ನಲ್ಲಿ ಹೋದ್ರೆ ಯಾವುದೇ ತೊಂದರೆ ಇರುವುದಿಲ್ಲ. ಬಾಲಾಜಿ ಅವರು ಯಾಕೋ ಕನ್ಫ್ಯೂಸ್ ಆಗ್ತಾ ಇದ್ದಾರೆ. ಬಹಳ ದಿನಗಳ ನಂತರ ಅಂಕಣದಲ್ಲಿ ಕಾಣಿಸ್ತಾ ಇದ್ದಾರೆ, ಅದಕ್ಕೆ ಹಾಗಾಗ್ತಾ ಇದೆ. ಲಾಸ್ಟ್ ಮಿನಿಟ್. ಬನ್ನಿ, ಮುಂದಿನ ಪಂದ್ಯಕ್ಕಾಗಿ ಕರೆ ನೀಡಿದಂತಹ ಆಟಗಾರರು ತಕ್ಷಣ ಮೈದಾನಕ್ಕೆ ಬರಬೇಕು. Match is over, win by Mahalakshmi.